ಇಲ್ಲಿ ಯಾರು ಬಂದೋರಿಲ್ಲ. ಬೇಜಾರಲ್ಲಿದ್ಯಾ? ಏನಾಯ್ತು? ಮತ್ತಿನ್ನೇನು, ಮನೇಲಿ ಎಲ್ರೂ ಇದ್ದಾಗ ಸಂದಾಗಿರ್ತಿತ್ತು. ಇವಾಗ ಯಾರೂ ಇಲ್ಲ. ನೀವು ಬೇರೆ ಆಫೀಸಿಗೆ ಹೊಂಟಿರಿ. ನನಗೆ ಒಬ್ಳೆ ಇದ್ದು ಬೋರ್ ಆಗ್ತೈತೆ. ಇಷ್ಟು ದೊಡ್ಡ ಮನೆಯಲ್ಲಿ ಒಬ್ಳೆ ಹೆಂಗಿರೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ನನಗೂ ಗೊತ್ತು ಯಾರು ಇಲ್ಲ ಅಂತ, ಬೋರ್ ಆಗುತ್ತೆ. ಬಟ್ ಹಾಗಂತ ಮನೇಲಿ ಕೂತ್ಕೊಳಕ್ ಆಗಲ್ಲ. ಮಲ್ಲಿ ಸಣ್ಣ ಪುಟ್ಟ ಕೆಲಸ ಇದ್ರೂ ಆಫೀಸಿಗೆ ಹೋಗ್ಲೇಬೇಕು, ಕೆಲಸ ಮಾಡ್ಲೇಬೇಕು. ಒಂದ್ ಕೆಲಸ ಮಾಡ್ತೀನಿ ನಾನು, ಆಫೀಸ್ ಕೆಲಸನ ಹೇಗಾದ್ರೂ ಮಾಡಿ ಬೇಗ ಮುಗಿಸ್ಕೊಂಡ್ಬಂದು ನಿಜ ಟೈಮ್ ಸ್ಪೆಂಡ್ ಮಾಡ್ತೀನಿ. ಓಕೆ ಸರಿ, ಬೇಗ ಬಂದ್ಬಿಡಿ. ಒಳ್ಳೆ ಆಪರ್ಚುನಿಟಿ ಅಲ್ಲ. ಹೆಂಗಾದ್ರೂ ಈ ಮಲ್ಲಿನ ಮನೆಯಿಂದ ಆಚೆ ಸಾಗಾಕಿದ್ರೆ ನಾನು ನನ್ನ ಬೇಬಿ ಆರಾಮಾಗಿದೆ ಮನೆಬೇಕು. ಪಾಪ ಅವಳ ಆಸೆ ಈಡೇರಿಸ್ದಂಗಾಗತ್ತೆ. ರೀ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ, ನನ್ನ ಹೆಂಡತಿ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಬೇಗ ಬರ್ತೀನಿ ಅಂತ ಹೋಗೋದು, ಅಲ್ಲಿ ಸಡನ್ ಆಗಿ ಏನೋ ಮೀಟಿಂಗ್ ಸ್ಕೆಡ್ಯೂಲ್ ಆಗೋದು, ಅದು ಸಂಜೆ ಆಗ್ಬೋದು, ರಾತ್ರಿ ಆಗ್ಬೋದು. ಪಾಪ ನೀನು ನನಗೋಸ್ಕರ ಊಟ ಎಲ್ಲ ಬಿಟ್ಟು ಕಾಯ್ಕೊಂಡು ಕೂತಿರ್ತೀಯ. ಅದಕ್ಕೆ ಒಂದೊಳ್ಳೆ ಐಡಿಯಾ ಇದೆ ಮಲ್ಲಿ. ಏನು? ನೀನ್ ಯಾಕೆ ನಿಮ್ ತಾತನ ಮನೆಗೆ ಹೋಗ್ಬಾರ್ದು? ಆಮೇಲೆ ಒಬ್ರನ್ನೊಬ್ರು ನೋಡಿದ್ರೆ ಖುಷಿ ಪಡ್ತೀರಾ, ಮೊಮ್ಮಗಳು ನೋಡಿದ್ರೆ ಪಾಪ ಈ ವಯಸ್ಸಾಗಿರೋ ಜೀವಕ್ಕೂ ಖುಷಿ ಆಗುತ್ತೆ. ಇವರು ಹೇಳೋದೇನೋ ಸರಿ, ಆದ್ರೆ ಇವರು ಒಳಗೇನೆ ಬೇರೆನೇ ಪ್ಲಾನ್ ಮಾಡ್ತಾವ್ರೆ ಅನ್ಸ್ತದಲ್ಲ. ಮಲ್ಲಿ ಏನಾಯ್ತು? ಅಲ್ಲ, ನೀವ್ ಹೇಳೋದೇನೋ ಸರಿಯೇ. ನಿಮ್ ಮೇಲೆ ನಂಗೆ ಶಾನೆ ಪ್ರೀತಿ ಆಯ್ತಲ್ಲ, ನಿಮ್ಮನ್ನ ಒಬ್ಬರೇ ಬಿಟ್ಟು ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತೀವಿ. ಸೊ ಏನು ಹೇಳ್ಕೊಟ್ಟಿದ್ಯಾ ಮಲ್ಲಿ? ನಾವ್ಯಾಕೊಂದ್ ಕೆಲಸ ಮಾಡ್ಬಾರ್ದು, ಇಬ್ರು ಹೋಗಿ ಬಂದ್ಬಿಡೋಣ, ಜೋಡಿ ಮೇಲೆ ಹೋಗೋಣ. ನಿಜ? ಮಲ್ಲಿ ಜೋಡಿ ಮ್ಯಾಗ ಹೋಗೋಣ ಇಬ್ರು. ನಿಮ್ ಊರ್ಗ್ ಹೋಗೋಣ, ತಾತನ್ ಮಾತಾಡ್ಸ್ಕೊಂಡು ಊರೆಲ್ಲ ಸುತ್ಕೊ ಬರೋಣ ವಾಪಸ್ಸು. ಆಗ ಆಫೀಸಿಂದ ನನ್ನ ಒದ್ದು ಹೊರಗಡೆ ಆಗ್ತಾರೆ ಮಲ್ಲಿ. ಏಯ್, ಈಗ ತಾನೇ ಟೈಮ್ ಆಯ್ತು ಅಂತ ಆಫೀಸಿಗೆ ಓಡ್ತಾ ಇದೀನಿ. ಆ ಕೆಲಸ ಬಿಟ್ಟು ನಿನ್ ಜೊತೆಗೆ ಬರಲ್ಲ, ಅದ್ರ ಬದಲು ಮನೇಲಿ ಇರ್ಬೋದಿತ್ತಲ್ಲ ನಿನ್ ಜೊತೆಗೇನೆ. ಏನ್ ಮಾತಾಡ್ತೀಯ ಮಲ್ಲಿ ನೀನು? ನಿನ್ಗೆ ಐಡಿಯಾ ಕೊಟ್ಟು ತಪ್ಪು ಮಾಡಿದೆ ನಾನು. ಅಲ್ಲ ಮಲ್ಲಿ, ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ, ಅದನ್ನ ಉಪಯೋಗಿಸ್ಕೊಳ್ಳೋದು ನೋಡು. ಪಾಪ ತಾತ ಮೊಮ್ಮಗ ನೋಡಕ್ ಆಸೆ ಪಡ್ತಿರ್ತಾರೆ. ನಿನ್ಗೂ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಮನೇಲಿ ಯಾರು ಇಲ್ಲ, ಯಾವ ಕೆಲಸನೂ ಇಲ್ಲ, ಆರಾಮಾಗಿ ಹೋಗಿ ಮೀಟ್ ಮಾಡ್ಕೊಂಡು ಬರ್ಬೋದಲ್ವಾ? ಸರಿ, ನಾನು ಒಂದ್ಕಿತ ಯೋಚನೆ ಮಾಡಿ ನಿಮ್ಗೆ ಹೇಳ್ತೀನಿ ಏನು ಅಂತ. ಒಂದ್ಕಿತ ಯೋಚನೆ ಮಾಡ್ತೀಯಾ?